ನಮಸ್ಕಾರ, ಎಲ್ರಿಗೂ ನಮ್ಮ ಚಾನಲ್ಗೆ ಪೂರ್ವಕವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಹೆಚ್ಚಿಸೋ ರುಚಿಕರವಾದ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಖಂಡಿತ ನಿಮ್ಗೆ ಈ ರೆಸಿಪಿಗಳು ಇಷ್ಟ ಆಗುತ್ತೆ. ಮತ್ತೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಹಾಗಾದ್ರೆ ಬನ್ನಿ ದೀಪಾವಳಿ ಸ್ಪೆಷಲ್ ರೆಸಿಪಿಗಳನ್ನ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ಮೊದಲು ನಾವು ಇಲ್ಲಿ ಕರ್ಜಿಕಾಯಿನ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಕರ್ಜಿಕಾಯಿ ಮಾಡೋಕೆ ಬೇಕಾಗಿರುವ ಸಾಮಗ್ರಿಗಳು 4 ಕಪ್ಪು ಮೈದಾ, 3 ಕಪ್ಪು ಚಿರೋಟೆ ರವೆ, 2 ಕಪ್ಪು ಪೌಡ್ರ್ ಮಾಡಿರುವ ಸಕ್ಕರೆ, ಒಣ ಕೊಬ್ಬರಿ, ಏಲಕ್ಕಿ ಪೌಡರ್. ಇವಾಗ ನಾವು ಫಸ್ಟ್ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಇದರಲ್ಲಿ ರವೆನ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನ ಹುರ್ಕೋಬೇಕು. ಈ ಕರ್ಜಿಕಾಯನ್ನ ಹಳೆ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ. ನಮ್ಮ ಸೈಡ್ ಎಲ್ಲ ಇದು ತುಂಬಾನೇ ಫೇಮಸ್ಸು ಕರ್ಜಿಕಾಯಿ. ಯಾವ ಹಬ್ಬ ಬಂದ್ರೂ ಕೂಡ ಕರ್ಜಿಕಾಯಿ ಮಾಡ್ದೇನೆ ಇರೋದಿಲ್ಲ. ಎಲ್ಲ ಹಬ್ಬಕ್ಕೂ ಕೂಡ ಕರ್ಜಿಕಾಯಿ ಮಾಡೇ ಮಾಡ್ತಾರೆ. ಈ ಕರ್ಜಿಕಾಯಿ ಮಾಡೋಕೆ ತುಂಬಾ ಸಮಯ ಕೂಡ ಹತ್ತೋದಿಲ್ಲ, ಬೇಗನೆ ಆಗ್ಬಿಡುತ್ತೆ. ಇದು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಇದು ಹುರಿದಾಗಿದೆ. ಇದನ್ನ ಒಂದು ಬೌಲಲ್ಲಿ ತೆಗ್ದ್ಬಿಡೋಣ. ಇದನ್ನ ಒಂದು 10 ನಿಮಿಷ ಇಲ್ಲ 15 ನಿಮಿಷದವರೆಗೂ ಹೀಗೆ ಬಿಡ್ಬೇಕು. ಇದು ಪೂರ್ತಿಯಾಗಿ ಬಿಸಿ ಹೋಗೋವರೆಗೂ ಮೈದಾ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಈಗ 4 ಕಪ್ಪು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದ್ರೆ ನಾದ್ಕೋಬೇಕು. ನೀರು ಸ್ವಲ್ಪನೇ ಹಾಕ್ಬೇಕು. ಇದನ್ನ ಮಾಡೋಕೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ, ನಮ್ಗೆ ಬೇಗನೆ ಆಗುತ್ತೆ. ಮಕ್ಕಳು ಏನಾದ್ರೂ ಸಿಹಿ ತಿಂಡಿ ಬೇಕು ಅಂತ ಅಂದ್ರೆ ಆವಾಗ ಇದನ್ನ ನೀವು ಮಾಡ್ಕೊಡ್ಬೋದು. ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನ ಒಂದು 10 ನಿಮಿಷ ಹಾಗೆ ಬಿಡ್ಬೇಕು. ಆವಾಗ್ಲೇ ನಾವು ರವೆನ ಬಿಸಿ ಇತ್ತು ಅಂತ ಬಿಟ್ಟಿದ್ವಿ. ಇವಾಗ ರವೆ ಆರೋಗಿದೆ. ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ಒಣ ಕೊಬ್ಬರಿನೇ ಹಾಕ್ಬೇಕು. ಹಸಿ ಕೊಬ್ಬರಿ ಹಾಕಿದ್ರೆ ತುಂಬಾ ದಿವಸ ಕರ್ಜಿಕಾಯಿ ಇಡೋಕ್ಕಾಗಲ್ಲ. ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಮೊದ್ಲೇ ನಾವು ಸಕ್ಕರೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಸಕ್ಕರೆನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಸಕ್ಕರೆನ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ, ಆಮೇಲೆ ತಿನ್ನಕ್ ಆಗೋದಿಲ್ಲ. ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಇದಕ್ಕೆ. ಇವಾಗ ಹಿಟ್ಟನ್ನ ಮಿದ್ದಿ 10 ನಿಮಿಷ ಆಗಿದೆ. ಇವಾಗ ಇದನ್ನ ಮಿದ್ದಾದ್ಮೇಲೆ ಇದನ್ನ ನಾವು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು. ಉಂಡೆಗಳನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಒಣಗಿಟ್ಟನ್ನ ಇದಕ್ಕೆ ಹಚ್ಚಿ ಈ ರೀತಿ ಚಪಾತಿ ತರ ನಾವು ರೌಂಡ್ ಆಗಿ ಮಾಡ್ಕೋಬೇಕು. ಇದು ತೆಳುವಾಗಿರ್ಬೇಕು, ಜಾಸ್ತಿ ದಪ್ಪಗಿರಬಾರ್ದು. ಈ ರೀತಿ ತೆಳುವಾಗಿ ಮಾಡ್ಕೋಬೇಕು. ಉತ್ತರ ಕರ್ನಾಟಕದ ಸೈಡ್ ಎಲ್ಲ ದೀಪಾವಳಿ, ನಾಗರ ಪಂಚಮಿ ಹಬ್ಬಕ್ಕೆ ತುಂಬಾನೇ ಮಾಡ್ತಾರೆ. ಈಗ ಮಿಕ್ಸ್ ಮಾಡಿರುವ ರವೆ ಕೊಬ್ಬರಿನ ಇದರಲ್ಲಿ ಹಾಕೊಳ್ಳೋಣ. ಈ ರೀತಿ ಸೆಂಟ್ರಲ್ಲಿ ಹಾಕ್ಬೇಕು. ಹಾಕಾದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಇದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಒಳಗಿರೋದು ಹೊರಗಡೆ ಬರಬಾರ್ದು, ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸ್ನೇಹಿತರೆ, ಇದನ್ನ ನಾವು ಕರ್ಜಿಕಾಯಿ ಮಣೆ ಅಂತ ಕರಿತೀವಿ ನಮ್ಮ ಸೈಡಲ್ಲಿ. ನಿಮ್ಮ ಸೈಡಲ್ಲಿ ಏನಂತ ಕರೀತಾರೆ ಅಂತ ನಮಗೆ ಹೇಳಿ. ಇದರಿಂದ ನಾವು ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಇದಾದ್ಮೇಲೆ ಎಕ್ಸ್ಟ್ರಾ ಇರುವ ಹಿಟ್ಟನ್ನ ತೆಗೆದ್ಬಿಡೋಣ. ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ. ಇದು ಹಬ್ಬದ ದಿನ ಮನೆ ಮಂದಿಗೆ ಮಾಡಬೇಕಾದ ಪರ್ಫೆಕ್ಟ್ ಸ್ನ್ಯಾಕ್ಸ್ ಆಗಿದೆ. ಇದು ಎಲ್ಲಾ ಹಬ್ಬಗಳಲ್ಲೂ ಕೂಡ ಮಾಡ್ತಾರೆ. ಇದನ್ನ ಯಾರು ಮಿಸ್ ಮಾಡೋದೇ ಇಲ್ಲ, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಅದು ಉತ್ತರ ಕರ್ನಾಟಕದಲ್ಲಂತೂ ತುಂಬಾನೇ ಫೇಮಸ್ ಇದು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಎಣ್ಣೆ ಹಾಕೊಳ್ಳೋಣ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಿ, ಯಾಕಂದ್ರೆ ಎಣ್ಣೆ ಬೇಗ ಕಾಯ್ಬೇಕು, ಅದಕ್ಕೋಸ್ಕರ. ಎಣ್ಣೆ ಕಾದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ. ಇವಾಗ ಒಂದೊಂದಾಗಿ ಕರ್ಜಿಕಾಯಿನ ಹಾಕೊಳ್ಳೋಣ. ಇದು ಚೆನ್ನಾಗಿ ಕರಿಬೇಕು. ಇವಾಗ 2 ಸೈಡು ಚೆನ್ನಾಗಿ ಕರಿಬೇಕು ಕರ್ಜಿಕಾಯಿನ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಜಿಕಾಯಿನ ಕರಿಬೇಕು. ಇವಾಗ ಕರ್ಜಿಕಾಯಿ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟಲ್ಲಿ ತೆಗ್ದ್ಬಿಡೋಣ. ಸ್ನೇಹಿತರೆ, ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇವಾಗ 2ನೇ ರೆಸಿಪಿ ಕರ್ದಂಟು ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಬಾಯಲ್ಲಿಟ್ಟರೆ ಕರಗುವಂತಹ ಪುಟಾಣಿ ಹಿಟ್ಟಿನ ಕರ್ದಂಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ವೀಟ್ ಅಲ್ಲಿ ಒಂದಾಗಿದೆ. 4 ಕಪ್ಪು ಪುಟಾಣಿ ಹಿಟ್ಟು, ಸಕ್ಕರೆ, ಒಣಗಿದ ಕೊಬ್ಬರಿ, ಏಲಕ್ಕಿ ಪೌಡರ್,
ಎಣ್ಣೆ. ಒಂದ್ ಪ್ಯಾನ್ ಅಲ್ಲಿ 4 ಕಪ್ ಪುಟಾಣಿ ಹಿಟ್ಟಿಗೆ 3 ಕಪ್ ಸಕ್ಕರೆನ ಹಾಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಮುಳುಗಿರ್ಬೇಕು, ಅಷ್ಟು ಮಾತ್ರ ನೀರ್ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಇದನ್ನ ಈ ರೀತಿ ಕೈ ಆಡಿಸ್ತಾ ಹೋಗ್ಬೇಕು, ಯಾಕಂದ್ರೆ ಸಕ್ಕರೆ ಬೇಗ ಕರಗುತ್ತೆ ಮತ್ತೆ ಪಾಕನು ಕೂಡ ಬೇಗ ಬರುತ್ತೆ. ಇದು ಪಾಕ ಬರೋವರೆಗೂ ನಾವು ಒಂದ್ ಪ್ಲೇಟ್ಗೆ ಎಣ್ಣೆನ ಸವರಿಟ್ಕೊಳ್ಳೋಣ. ಯಾಕಂದ್ರೆ ಕರ್ದಂಟು ಪ್ಲೇಟ್ಗೆ ಅಂಟ್ಕೋಬಾರ್ದು, ಅದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಎಲ್ಲಾ ಕಡೆ ಸೈಡ್ ಅಲ್ಲೂ ಎಲ್ಲಾ ಕಡೆ ಸವರ್ ಬಿಡ್ಬೇಕು. ಇದನ್ನ ಒಂದು 10 ನಿಮಿಷದವರೆಗೂ ಕುದಿಸ್ಬೇಕು. ಆಮೇಲೆ ಪಾಕ ಬಂದ್ಬಿಡುತ್ತೆ ಬೇಗನೆ. ಇದು ಪಾಕ ಬಂದಿದೆ ಇಲ್ಲ ಅಂತ ಹೇಗ್ ನೋಡ್ಬೇಕಂದ್ರೆ ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ, ಈ ರೀತಿ ಒಂದೆಳೆ ಪಾಕನ ಬರ್ಬೇಕು. ಈಗ ಪಾಕ ಬಂದಿದೆ. ಈಗ ಈ ಪುಟಾಣಿ ಹಿಟ್ಟನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ಗಂಟು ಆಗುತ್ತೆ, ಅದಕ್ಕೋಸ್ಕರ ಗಂಟು ಆಗ್ತಾ ಇರೋ ರೀತಿ ಸೌಟ್ನ ಹಾಗೆ ಆಡಿಸ್ತಾ ಇರ್ಬೇಕು, ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಒಂದ್ ಸ್ವಲ್ಪನೂ ಗಂಟು ಆಗ್ಬಾರ್ದು ಹಿಟ್ಟು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕರ್ದಂಟು ಚೆನ್ನಾಗಿ ಬರುತ್ತೆ. ಅಳತೆ ಮಾತ್ರ ಸರಿಯಾಗಿರ್ಬೇಕು, ಇಲ್ಲ ಅಂದ್ರೆ ಕರ್ದಂಟು ಚೆನ್ನಾಗಿ ಬರೋದಿಲ್ಲ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಮೊದ್ಲೇ ನಾವು ಹೆಚ್ಚಿಟ್ಟಿರುವಂತಹ ಒಣ ಕೊಬ್ಬರಿನ ಇದರಲ್ಲಿ ಹಾಕ್ತಾ ಇದ್ದೀವಿ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕರ್ದಂಟು ಬರುತ್ತೆ. ಮೊದ್ಲೇ ನಾವಿಲ್ಲಿ ಪ್ಲೇಟ್ಗೆ ಆಯಿಲ್ ನ ಸವರಿಟ್ಟಿದ್ವಿ. ಇದು ಕರ್ದಂಟು ಗಟ್ಟಿಯಾಗಿ ಇರ್ಬೇಕು. ಈಗ ಇದ್ರ ಮೇಲ್ಗಡೆ ಕೊಬ್ಬರಿ ಹಾಕೋಣ. ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂದ್ರೆ ಇದು ಆಮೇಲೆ ಉದುರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದಕ್ಕೆ ಅಂಟ್ಕೊಂಡ್ ಬಿಡುತ್ತೆ. ಈಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನ ಕಟ್ ಮಾಡ್ಬೇಕು. ಇದನ್ನ ನೀವು ಬಿಸಿ ಇರುವಾಗ್ಲೇ ಕಟ್ ಮಾಡ್ಬೇಕು. ಇದನ್ನ ಈ ರೀತಿ ಕಟ್ ಮಾಡಿ ಇದನ್ನ ಒಂದು 10 ನಿಮಿಷ ಆದ್ರೂ ಹಾಗೆ ಬಿಡ್ಬೇಕು. ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ತಯಾರಾಗಿದೆ. ಸ್ನೇಹಿತರೆ, ಕರ್ದಂಟು ರೆಸಿಪಿ ಹೇಗ್ ಮಾಡೋದು ಅಂತ ನೋಡಿದಿರಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಒಂದ್ಸಾರಿ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ 3ನೇ ರೆಸಿಪಿ ಎಳ್ಳಿನ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ನಾನು 2 ಕಪ್ ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ, ಮತ್ತೆ 2 ಕಪ್ ಬೆಲ್ಲನ ತಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ನ ಇಟ್ಟು ಇದ್ರಲ್ಲಿ ಎಳ್ಳನ್ನ ಹಾಕ್ಬೇಕು. ಇದನ್ನ ಸರಿಯಾಗಿ ಹುರ್ಕೋಬೇಕು. ಸ್ನೇಹಿತರೆ, ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ. ಕಪ್ ಇರೋ ಎಳ್ಳು ಕೂಡ ಸಿಗುತ್ತೆ, ಅದರಿಂದಾನು ಇದೇ ರೀತಿ ಸೇಮ್ ಮೆಥಡ್ ಅಲ್ಲಿ ನೀವು ಕಪ್ ಎಳ್ಳಿನ ಉಂಡೆನ ತಯಾರಿಸಬಹುದು. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಸರಿಯಾಗಿ ಹುರ್ಕೋಬೇಕಾಗುತ್ತೆ. 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿನೂ ಹುರ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಎಳ್ಳು ಬೇಗನೆ ಹುರಿಯುತ್ತೆ, ಅದಕ್ಕೋಸ್ಕರ. ಇವಾಗ ಎಳ್ಳೆಲ್ಲ ಹುರ್ಕೊಂಡಾಗಿದೆ, ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತೆಗೆದ್ಬಿಡೋಣ. ಈಗ ಇದೇ ಪ್ಯಾನ್ ಅಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿ ನಾನು ನೀರ್ನ ಆಡ್ ಮಾಡ್ತಾ ಇಲ್ಲ, ಹಾಗೆ ಬೆಲ್ಲದ ಪಾಕನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಪಾಕ ಆಗೋವರೆಗೂ ಇದನ್ನ ಈ ರೀತಿಯಾಗಿ ಸ್ಪೂನ್ ಇಂದ ಕೈ ಆಡಿಸ್ಬೇಕಾಗುತ್ತೆ. ಇದು ಆಗಕ್ಕೆ ಒಂದು 10 ನಿಮಿಷನಾದ್ರೂ ಬೇಕಾಗುತ್ತೆ. ಇದು ತುಂಬಾನೇ ಸಿಂಪಲ್ ಆಗಿರೋ ರೆಸಿಪಿ. ಇದನ್ನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಮಕ್ಕಳು ಅವಾಗವಾಗ ತಿಂಡಿ ಬೇಕು ಅಂತ ಕೇಳ್ತಾ ಇರ್ತಾರೆ, ಅವ್ರಿಗೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತೆ ಹೊರಗಡೆ ತಿನ್ನೋದನ್ನ ಅವರು ಕಡಿಮೆ ಮಾಡ್ಬಿಡ್ತಾರೆ. ಉಂಡೆ ಕಟ್ಟೋಕೆ ಸರಿಯಾಗಿ ಪಾಕ ಆಗಿದೆ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಒಂದ್ ಬಟ್ಲಲ್ಲಿ ನೀರ್ ಹಾಕಿ ಇದರಲ್ಲಿ ಸ್ವಲ್ಪ ಬೆಲ್ಲದ ಪಾಕನ ಹಾಕಿ, ಇದು ಕೈಗೆ ಅಂಟ್ಕೊಳ್ದೆ ಇದ್ರೆ ಇದು ಉಂಡೆ ಕಟ್ಟಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಗ್ಯಾಸ್ ನ ಆಫ್ ಮಾಡಿ ಇದ್ರಲ್ಲಿ ಹುರಿದಿರೋ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ, ಆದ್ರೆ ಗ್ಯಾಸ್ ಆಫ್ ಆಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ. ಎಳ್ಳು ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ. ಸ್ನೇಹಿತರೆ, ಇದು ತುಂಬಾನೇ ಸುಡ್ತಾ ಇರುತ್ತೆ, ಬೇಗನೆ ನಮ್ಗೆ ಉಂಡೆ ಕಟ್ಟೋಕೆ ಬರೋದಿಲ್ಲ. ಅದಕ್ಕೆ ಇದಕ್ಕೆ ಒಂದು 5 ಇಲ್ಲ 10 ನಿಮಿಷ ಇದು ತಣ್ಣಗಾಗೋವರೆಗೂ ಬಿಡ್ಬೇಕು. ತಣ್ಣಗಂದ್ರೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ಬೇಡಿ, ಸ್ವಲ್ಪ ಬಿಸಿ ಇರುವಾಗ್ಲೇ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ. ಆಮೇಲೆ ಇದು ಗಟ್ಟಿ ಆಗ್ಬಿಡುತ್ತೆ, ಉಂಡೆ ಸರಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ಎಳ್ಳು ತಿನ್ನೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಸಿಗುತ್ತೆ. ಮತ್ತೆ ವಿಶೇಷವಾಗಿ ಚಳಿಗಾಲದಲ್ಲಿ ಆದಷ್ಟು ಎಳ್ಳನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಎಳ್ಳು ಸಕ್ಕರೆ ಮಟ್ಟವನ್ನ ಸಮತೋಲನದಲ್ಲಿಡಲು ಕೂಡ ಸಹಾಯ ಮಾಡುತ್ತೆ. ಇವಾಗ ಎಲ್ಲಾ ಉಂಡೆ ಮಾಡಿದಾಗಿದೆ. ಇವಾಗ ರುಚಿಯಾದ ಎಳ್ಳಿನ ಉಂಡೆ ರೆಡಿ ಆಗಿದೆ. ಸ್ನೇಹಿತರೆ, ಎಳ್ಳಿನ ಉಂಡೆ ತಿನ್ನೋದ್ರಿಂದ ನಮ್ಗೆ ಏನೇನೆಲ್ಲ ನಮ್ಮ ದೇಹಕ್ಕೆ ಲಾಭಗಳು ಸಿಗುತ್ತೆ ಅಂತಂದ್ರೆ, ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಎಲುಬು ಮತ್ತು ಹಲ್ಲುಗಳನ್ನ ಗಟ್ಟಿ ಮಾಡುತ್ತೆ. ಮತ್ತೆ ಇದರಲ್ಲಿ ಇರುವ ಐರನ್ ರಕ್ತದ ಹೀನತೆಯನ್ನ ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದಿದು. ಎಳ್ಳಿನಿಂದ ನಾವು ಎಣ್ಣೆ ಮಾಡಿ
ಅದನ್ನ ನಮ್ಮ ಮೈ ಮೇಲೆ ಹಚ್ಚೋದ್ರಿಂದ ಮತ್ತೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಕೂಡ ದಪ್ಪ ಆಗುತ್ತೆ ಮತ್ತೆ ನಮ್ಮ ಚರ್ಮ ಕೂಡ ಮೃದು ಆಗುತ್ತೆ. ಮತ್ತೆ ಎಳ್ಳಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಸುಲಭವಾಗಲು ಕೂಡ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಎಳ್ಳಿನ ಉಂಡೆ ಹೇಗೆ ಮಾಡೋದಂತ ನೋಡಿದಿರಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಮತ್ತೆ ಇವಾಗ 4ನೇ ರೆಸಿಪಿ ಏನಂದ್ರೆ ಶೇವ್ನ ಮಾಡ್ತಾ ಇದ್ದೀವಿ. 3 ರೀತಿಯ ಶೇವ್ನ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ಗೆ ಖಂಡಿತ ಈ ಶೇವ್ನ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ ಈ ಶೇವ್ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. 10 ನಿಮಿಷದಲ್ಲಿ ತುಂಬಾನೇ ಗರಿ ಗರಿಯಾಗಿ ಮತ್ತೆ ರುಚಿಯಾಗಿ ಆಗುವಂತಹ ಈಸಿ ಸ್ನ್ಯಾಕ್ಸ್ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಡಲೆ ಹಿಟ್ಟಿದ್ರೆ ಸಾಕು. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಲೇಟ್ ಯಾಕೆ ಮಾಡೋದು, ತುಂಬಾ ಗರಿ ಗರಿಯಾಗಿ ಈ ಶೇವ್ನ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡೋಣ. ಕಡಲೆ ಹಿಟ್ಟು, ಅಜ್ವೇನ್, ಉಪ್ಪು, ಅರಿಶಿನ, ರೆಡ್ ಚಿಲ್ಲಿ ಪೌಡರ್. ಇಲ್ಲಿ ನಾನು 4 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ ಅಜ್ವೇನ್ ಹಾಕ್ಬೇಕು. ಅಜ್ವೇನ್ನ ಹಾಗೆ ಹಾಕ್ಬೇಡಿ, ಕೈಯಿಂದ ತಿಕ್ಬಿಟ್ಟು ಹಾಕ್ಬೇಕು, ಅಂದ್ರೆ ಟೇಸ್ಟಿಯಾಗಿ ಬರುತ್ತೆ ಕೈಯಿಂದ ತಿಕ್ ಹಾಕಿದ್ರೆ. ಈಗ 1 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳಗಡೆ ಗಂಟೆ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಕಲಸಿ ಚೆನ್ನಾಗಿ ನಾದ್ಬೇಕು. ಈ ಹಿಟ್ಟು ಕೈಗೆ ಅಂಟ್ಕೋ ರೀತಿ ನಾವು ಹಿಟ್ಟನ್ನ ನಾದ್ಬೇಕಾಗುತ್ತೆ. ಯಾಕಂದ್ರೆ ಗಟ್ಟಿಯಾಗಿದ್ರೆ ಶೇವು ಅಷ್ಟೇ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಕೈಗೆ ಅಂಟೋ ರೀತಿ ಹಿಟ್ಟನ್ನ ನಾದ್ಕೋಬೇಕು. ನಾದಾದ್ಮೇಲೆ ಇದನ್ನ 5 ನಿಮಿಷದವರೆಗೂ ಹಾಗೆ ಬಿಡ್ಬೇಕು. 5 ನಿಮಿಷ ಆದ್ಮೇಲೆ ಈ ರೀತಿ ಉಳ್ಳೆಗಳನ್ನ ಮಾಡ್ಕೋಬೇಕು. ನೀವು ಇದನ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಅಂಗಡಿಯಿಂದ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿಂದ್ರೆ ತುಂಬಾನೇ ಒಳ್ಳೆಯದು. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗೋವರೆಗೂ ಹಾಗೆ ಬಿಡ್ಬೇಕು. ಈಗ ಕಡಲೆ ಹಿಟ್ಟನ್ನ ಇದರಲ್ಲಿ ತುಂಬಿಸ್ಬೇಕು. ತುಂಬಿಸಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ಆಯಿಲ್ ತುಂಬಾ ಬಿಸಿ ಆದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಶೇವ್ನ ಹಾಕ್ಬೇಕು. ಮತ್ತೆ ಇದನ್ನ 2 ರಿಂದ 3 ನಿಮಿಷ ಹಾಗೆ ಬಿಡಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಮತ್ತೆ ಶೇವ್ನ ನಾವು ಒಂದ್ರ ಮೇಲೆ ಒಂದು ಜಾಸ್ತಿ ಹಾಕೋಕ್ ಹೋಗ್ಬಾರ್ದು. ದಪ್ಪ ಆದ್ರೆ ಇದು ಒಳಗಡೆ ಹಸಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ 2 ರೌಂಡ್ ಹಾಕಿದ್ರೆ ಸಾಕು. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು. ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ. ಸಣ್ಣ ಶೇವ ಮಾಡಿದ್ವಿ, ಇವಾಗ ದಪ್ಪ ಶೇವನ ಮಾಡ್ತಾ ಇದ್ದೀವಿ. ದಪ್ಪ ಶೇವ ಮಾಡೋದು ಕೂಡ ಸೇಮ್ ಮೆಥಡ್ ಆಗಿದೆ. ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಬೇಕು. ಇದನ್ನ ನಾವು ಶೇವ್ ಮಣೆ ಅಂತ ಕರಿತೀವಿ. ನಿಮ್ ಕಡೆ ಏನಂತ ಕರೀತಾರೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ಇವಾಗ ನೆಕ್ಸ್ಟ್ ಇದನ್ನ ಚಕ್ಲಿ ಅಂತ ಹೇಳ್ತಾರೆ. ಇದನ್ನ ಕೂಡ ಸೇಮ್ ಮೆಥಡ್ ಇದೆ. ಚಕ್ಲಿ ಮಾಡೋದು ಕೂಡ ಈ ರೀತಿ ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಹಾಕ್ಬೇಕು ಎಣ್ಣೆಯಲ್ಲಿ. ಗ್ಯಾಸ್ನ ನೀವು ಯಾವಾಗ್ಲೂ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಯಾಕಂದ್ರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಇದು ಜಾಸ್ತಿ ಕಪ್ಪಗಾಗ್ಬಿಡುತ್ತೆ. ನಮ್ ಸೈಡ್ ಎಲ್ಲ ಇದನ್ನ ತುಂಬಾನೇ ಮಾಡ್ತಾರೆ. ಯಾವ್ದಾದ್ರು ಹಬ್ಬ ಬಂದ್ರೆ ಸಾಕು ಈ ತರ ಶೇವ್ಗಳನ್ನ ಮಾಡಿ ಮನೆಯಲ್ಲೇ ತಿಂತಾ ಇರ್ತಾರೆ. ಅಂಗಡಿಯಿಂದ ಜಾಸ್ತಿ ಯೂಸ್ ಮಾಡೋದಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿಂದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅವರು ಖುಷಿಯಿಂದ ಮನೆಯಲ್ಲೇ ಮಾಡಿರೋದನ್ನ ತಿಂತಾರೆ. ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬಾನೇ ಬೆಸ್ಟ್. ಮತ್ತೆ ಇದು ಮಾಡೋಕ್ಕೂ ಟೈಮ್ ಕೂಡ ಜಾಸ್ತಿ ಹೋಗೋದಿಲ್ಲ, ಬೇಗನೆ ಆಗ್ಬಿಡುತ್ತೆ. ಒಂದ್ಸಾರಿ ನೀವು ಕಡಲೆ ಹಿಟ್ಟು ಕಲ್ಸ್ಕೊಂಡ್ರೆ ಮುಗೀತು. 3 ತರದ ಶೇವ್ನ ನಾವು ಮಾಡ್ಕೊಳ್ಬಹುದು. ಈಗ ಗರಿ ಗರಿಯಾಗಿರುವ ಶೇವ್ ಮತ್ತೆ ಚಕ್ಲಿ ರೆಡಿಯಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ ದೀಪಾವಳಿ ಸ್ಪೆಷಲ್ ರೆಸಿಪಿಗಳನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಗೆ ಖಂಡಿತ ಈ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ದೀಪಾವಳಿಯಲ್ಲಿ ನಾವು ವೆರೈಟಿ ಸ್ವೀಟ್ಸ್ ಮತ್ತೆ ಶೇವ್ ಮಾಡಿದ್ರೇನೆ ಅದು ದೀಪಾವಳಿ ಅಂತ ಅನಿಸ್ಕೊಳ್ಳೋದು. ಮತ್ತೆ ನೀವು ನಿಮ್ ಕಡೆ ದೀಪಾವಳಿಯಲ್ಲಿ ಯಾವ ರೀತಿಯ ಸ್ಪೆಷಲ್ ರೆಸಿಪಿನ ಮಾಡ್ತೀರಿ ಅಂತ ನಮ್ಗೆ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.